ಆರ್ಟಿಒ ಅಧಿಕಾರಿಗಳ ಕಣ್ಣಿಗೆ ಮಣ್ಣೆರಚಿ ಬಸ್ಗಳು ಸಂಚಾರ ಮಾಡ್ತಾ ಇದೆ. ಒಂದೇ ನಂಬರ್ ಪ್ಲೇಟ್ನ 2 ಬಸ್ಗಳನ್ನ ಈಗ ಸೀಸ್ ಮಾಡಿದ್ದಾರೆ. ಕೆಜಿಎಫ್ ತಾಲೂಕು ಕೋಟಿಲಿಂಗೇಶ್ವರದ ಬಳಿ ಒಂದು ಬಸ್ ಅನ್ನು ವಶಕ್ಕೆ ಪಡೆದಿದ್ದಾರೆ. ಮತ್ತೊಂದು ಬಸ್ ಅನ್ನು ಮಾಲೂರು ತಾಲೂಕು ಹೊಸೂರು ಬಳಿ ವಶಕ್ಕೆ ಪಡೆದಿದ್ದಾರೆ, ಸೀಸ್ ಮಾಡಿದ್ದಾರೆ. ಜಿಎಂಜಿ ಟ್ರಾವೆಲ್ಸ್ ಹೆಸರಿನ 2 ಖಾಸಗಿ ಬಸ್ಗಳು ಒಂದೇ ನಂಬರ್ ಪ್ಲೇಟ್, ಒಂದೇ ನಂಬರ್ಗಳನ್ನು ಹಾಕಿಕೊಂಡಿದ್ರು. 2 ಬಸ್ಗೂ ಒಂದೇ ನಂಬರ್ ಪ್ಲೇಟ್. KL05R7522 ಅನ್ನುವಂತಹ ನಂಬರ್ ಪ್ಲೇಟ್. 2 ಬಸ್ಗೂ ಒಂದೇ ನಂಬರ್. ಆ 2 ಬಸ್ ಅನ್ನ ಈಗ ವಶಕ್ಕೆ ಪಡೆದಿದ್ದಾರೆ, ಸೀಸ್ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಸಾರಿಗೆ ಇಲಾಖೆಯ ಜಂಟಿ ಆಯುಕ್ತ ಆಗಿರುವಂತಹ ಗಾಯತ್ರಿ ದೇವಿ ಅವರ ನೇತೃತ್ವದಲ್ಲಿ ಸೀಸ್ ಮಾಡಲಾಗಿದೆ. ಆರ್ಟಿಒ ಅಧಿಕಾರಿಗಳ ಕಣ್ಣಿಗೆ ಮಣ್ಣೆರಚಿ 2 ಬಸ್ಗಳು ಸಂಚಾರ ಮಾಡ್ತಾ ಇದ್ವು. ಅದವ್ರ ಗಮನಕ್ಕೆ ಬಂದಿದೆ. ಆನಂತರ ಆಕ್ಷನ್ ತಗೊಂಡಿದ್ದಾರೆ. 2 ಬಸ್ಗಳನ್ನು ಈಗ ವಶಕ್ಕೆ ಪಡೆದಿದ್ದಾರೆ, ಸೀಸ್ ಮಾಡಿದ್ದಾರೆ. ಒಂದೇ ನಂಬರ್ನ 2 ಬಸ್ಗಳು. ಸೀಸ್ ಮಾಡಿರುವಂತಹ ಬಸ್ಗಳನ್ನ ಗಮನಿಸ್ತಾ ಇಲ್ಲ, ತೋರಿಸಿಲ್ಲ, ಗಾಡಿ ಬಿಟ್ಟರು ಓಡೋದ್ರು, ಸೈನ್ ಕೂಡ ಮಾಡಿಲ್ಲ, ರಿಜೆಕ್ಟೆಡ್. ಇವರನ್ನ ಈ ಅಧಿಕಾರಿನ ಬೆಂಗಳೂರಿಗೆ ಕರ್ಸ್ಕೋಬೇಕು. ಒಂದೇ ನಂಬರ್ನ 2 ಬಸ್ಗಳನ್ನ ಸೀಸ್ ಮಾಡಿದ್ರು. ನಿಮ್ಗೆ ಬೆಂಗಳೂರಲ್ಲಿ 100 ಬಸ್ಗಳು ಸಿಗ್ತವೆ. ನಾನೇ ಹೇಳಿದ್, ಸಣ್ಣ ಸಣ್ಣ ಟ್ರಾವೆಲ್ಸ್ ಗಳ ಮೇಲೆ ನೀವು ಮಾಡ್ತಿದ್ದೀರಿ, ಒಳ್ಳೇದೇ ಕ್ರಮ. ಬೆಂಗಳೂರಿಗೆ ಬನ್ನಿ. ದೊಡ್ಡ ದೊಡ್ಡ ಟ್ರಾವೆಲ್ಸ್ ಗಳೇ ಇವತ್ತು ಈ ಕಳ್ಳಾಟ ಆಡ್ತಾ ಇದೆ. ದೊಡ್ಡ ದೊಡ್ಡ ಟ್ರಾವೆಲ್ಸ್ ಗಳೇ ಇವತ್ತು ಮೆಜೆಸ್ಟಿಕ್ ಹೋಗಿ, ಗಾಂಧಿ ಬಜಾರ್ಗೆ ಹೋಗಿ, ಅಥವಾ ನಿಮ್ಗೆ ನಾಯಂಡಹಳ್ಳಿ ಹತ್ರ ಒಂದಷ್ಟು ಬಸ್ ಪಾರ್ಕಿಂಗ್ ಪ್ಲಾಟ್ ಗಳಿದಾವೆ. ಕೋಣನಗುಂಟೆ ಕ್ರಾಸ್ ಹತ್ರ ಒಂದಷ್ಟು ಪಾರ್ಕಿಂಗ್ ಜಾಗ ಇದೆ. ಜೆಪಿ ನಗರ ಹತ್ರ ಪಾರ್ಕಿಂಗ್ ಜಾಗ ಇದೆ. ಕೆಆರ್ಪುರಂ ಹತ್ರ ಜಾಗ ಪಾರ್ಕಿಂಗ್ ಮಾಡ್ಕೊಂಡಿರ್ತಾರೆ. ಅಲ್ಲಿ ಹೋಗಿ ಒಂದ್ಸರಿ ಚೆಕ್ ಮಾಡಿ. ಒಂದೇ ನಂಬರ್ ಅಲ್ಲಿ 5 ಬಸ್ಗಳು ಓಡಿಸ್ತಾ ಇರ್ತಾರೆ. ನಿಮ್ಗೆ ಗೊತ್ತೇ ಆಗಲ್ಲ. ಬೆಂಗಳೂರಿಂದ ಗೋವಾಗೆ ಹೋಗುತ್ತೆ ಒಂದು ಬಸ್ಸು, ಬೆಂಗಳೂರಿಂದ ತಮಿಳುನಾಡು ಕಡೆ ಹೋಗುತ್ತೆ ಒಂದು ಬಸ್ಸು, ಬೆಂಗಳೂರಿಂದ ಕೇರಳಕ್ಕೆ ಹೋಗುತ್ತೆ, ಇನ್ನೊಂದು ಆಂಧ್ರ ಕಡೆ ಹೋಗುತ್ತೆ. ಗೊತ್ತೇ ಆಗಲ್ಲ. 5 ಬಸ್ಗಳು ಓಡಾಡಿಸ್ತಾ ಇರ್ತಾರೆ. ಈ ಅಧಿಕಾರಿನ ಬೆಂಗಳೂರಿಗೆ ಕರೆಸ್ಬಿಟ್ಟು ಇಲ್ಲೂ ರೈಡ್ ಮಾಡಿ ಅಂತ ಹೇಳ್ಬೇಕು. ಆಗ ನಿಮಗೆ ಟ್ರಾವೆಲ್ಸ್ ಅವರು ಪ್ರತಿಯೊಬ್ಬರ ಮುಖವಾಡ ಕಳಿಸುತ್ತೆ. ಇವತ್ತು ನೋಡಿ, ಅದೊಂದು ಖಾಸಗಿ ಬಸ್ಗಳು 2 ಒಳ್ಳೆ ಕೆಲಸ. ಅದೇ ರೀತಿ ಬೆಂಗಳೂರು ಕೂಡ ಇದಾಗಬೇಕು. ನಾವು ರೆಗ್ಯುಲರ್ ಚೆಕಿಂಗ್ ಮಾಡೋ ಸಮಯದಲ್ಲಿ ನಾವು ಈ ಬಸ್ಗಳನ್ನ ನಾವು ಚೆಕಿಂಗ್ ಮಾಡಿ ಅಂತ ನಾವು ಇನ್ಸ್ಪೆಕ್ಟರ್ಗಳಿಗೆ ತಿಳಿಸಿ ಒಂದು ಆದೇಶ ನೀಡಿರ್ತೇವೆ. ಅದು ಸ್ಕ್ವಾಡ್ ಆಗಿರುತ್ತೆ, JCT ಸ್ಕ್ವಾಡ್ ಅಂತ ನಾವು ಹಾಕಿರ್ತೀವಿ. ಇದರಲ್ಲಿ ನಮಗೆ ಈ ಕಾಂಟ್ರಾಕ್ಟ್ ಕ್ಯಾರೇಜ್ ಬಸ್ಗಳು 2 ಬಸ್ಗಳು ಒಂದೇ ನಂಬರ್ ಅನ್ನ ಡಿಸ್ಪ್ಲೇ ಮಾಡ್ಕೊಂಡು ಹೋಗ್ತಾ ಇದ್ದಾವೆ. ಅದರಲ್ಲಿ ಮುಖ್ಯವಾಗಿ ಅದರಲ್ಲಿ ಏನಂದ್ರೆ KL05R7522 ಅಂತ ಒಂದು ಬಸ್ ಸೇಮ್ ನಂಬರ್, ಇದೇ ನಂಬರ್ ನ ಇನ್ನೂ ಒಂದು ಬಸ್ ಅಲ್ಲಿ ಹಾಕಿದ್ದಾರೆ. 2 ಕೂಡ ಕಾಂಟ್ರಾಕ್ಟ್ ಕ್ಯಾರೇಜ್ ಬಸ್ ಆಗಿದೆ. ನಾವು ಇದನ್ನ ಚೆಕಿಂಗ್ ಮಾಡೋ ಸಮಯದಲ್ಲಿ ನಮ್ಮ ಸಿಬ್ಬಂದಿಯವರಾಗಿರುವಂತ ಶ್ರೀಮತಿ ಪೂಜಾ ಮತ್ತೆ ಮುನಿಕೃಷ್ಣ ಅವರು ಇಬ್ರು ಕೂಡ ಅಲ್ಲಿ ನಿನ್ನೆ ಭಾನುವಾರ ರಾತ್ರಿ ಚೆಕಿಂಗ್ ಮಾಡೋ ಸಮಯದಲ್ಲಿ ಈ 2 ಬಸ್ಗಳು ಆರ್ಟಿಒ ಅಧಿಕಾರಿಗಳ ಕಣ್ಣಿಗೆ ಮಣ್ಣೆರಚಿ ಬಸ್ಗಳು ಸಂಚಾರ ಮಾಡ್ತಾ ಇದೆ. ಒಂದೇ ನಂಬರ್ ಪ್ಲೇಟ್ನ 2 ಬಸ್ಗಳನ್ನ ಈಗ ಸೀಸ್ ಮಾಡಿದ್ದಾರೆ. ಕೆಜಿಎಫ್ ತಾಲೂಕು ಕೋಟಿಲಿಂಗೇಶ್ವರದ ಬಳಿ ಒಂದು ಬಸ್ ಅನ್ನು ವಶಕ್ಕೆ ಪಡೆದಿದ್ದಾರೆ. ಮತ್ತೊಂದು ಬಸ್ ಅನ್ನು ಮಾಲೂರು ತಾಲೂಕು ಹೊಸೂರು ಬಳಿ ವಶಕ್ಕೆ ಪಡೆದಿದ್ದಾರೆ, ಸೀಸ್ ಮಾಡಿದ್ದಾರೆ. ಜಿಎಂಜಿ ಟ್ರಾವೆಲ್ಸ್ ಹೆಸರಿನ 2 ಖಾಸಗಿ ಬಸ್ಗಳು ಒಂದೇ ನಂಬರ್ ಪ್ಲೇಟ್, ಒಂದೇ ನಂಬರ್ಗಳನ್ನು ಹಾಕಿಕೊಂಡಿದ್ರು. 2 ಬಸ್ಗೂ ಒಂದೇ ನಂಬರ್ ಪ್ಲೇಟ್. KL05R7522 ಅನ್ನುವಂತಹ ನಂಬರ್ ಪ್ಲೇಟ್. 2 ಬಸ್ಗೂ ಒಂದೇ ನಂಬರ್. ಆ 2 ಬಸ್ ಅನ್ನ ಈಗ ವಶಕ್ಕೆ ಪಡೆದಿದ್ದಾರೆ, ಸೀಸ್ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಸಾರಿಗೆ ಇಲಾಖೆಯ ಜಂಟಿ ಆಯುಕ್ತ ಆಗಿರುವಂತಹ ಗಾಯತ್ರಿ ದೇವಿ ಅವರ ನೇತೃತ್ವದಲ್ಲಿ ಸೀಸ್ ಮಾಡಲಾಗಿದೆ. ಆರ್ಟಿಒ ಅಧಿಕಾರಿಗಳ ಕಣ್ಣಿಗೆ ಮಣ್ಣೆರಚಿ 2 ಬಸ್ಗಳು ಸಂಚಾರ ಮಾಡ್ತಾ ಇದ್ವು. ಅದವ್ರ ಗಮನಕ್ಕೆ ಬಂದಿದೆ. ಆನಂತರ ಆಕ್ಷನ್ ತಗೊಂಡಿದ್ದಾರೆ. 2 ಬಸ್ಗಳನ್ನು ಈಗ ವಶಕ್ಕೆ ಪಡೆದಿದ್ದಾರೆ, ಸೀಸ್ ಮಾಡಿದ್ದಾರೆ. ಒಂದೇ ನಂಬರ್ನ 2 ಬಸ್ಗಳು. ಸೀಸ್ ಮಾಡಿರುವಂತಹ ಬಸ್ಗಳನ್ನ ಗಮನಿಸ್ತಾ ಇಲ್ಲ, ತೋರಿಸಿಲ್ಲ, ಗಾಡಿ ಬಿಟ್ಟರು ಓಡೋದ್ರು, ಸೈನ್ ಕೂಡ ಮಾಡಿಲ್ಲ, ರಿಜೆಕ್ಟೆಡ್. ಇವರನ್ನ ಈ ಅಧಿಕಾರಿನ ಬೆಂಗಳೂರಿಗೆ ಕರೆಸ್ಕೋಬೇಕು. ಒಂದೇ ನಂಬರ್ನ 2 ಬಸ್ಗಳನ್ನ ಸೀಸ್ ಮಾಡಿದ್ರು. ನಿಮ್ಗೆ ಬೆಂಗಳೂರಲ್ಲಿ 100 ಬಸ್ಗಳು ಸಿಗ್ತವೆ. ನಾನೇ ಹೇಳಿದ್, ಸಣ್ಣ ಸಣ್ಣ ಟ್ರಾವೆಲ್ಸ್ ಗಳ ಮೇಲೆ ನೀವು ಮಾಡ್ತಿದ್ದೀರಿ, ಒಳ್ಳೇದೇ ಕ್ರಮ. ಬೆಂಗಳೂರಿಗೆ ಬನ್ನಿ. ದೊಡ್ಡ ದೊಡ್ಡ ಟ್ರಾವೆಲ್ಸ್ ಗಳೇ ಇವತ್ತು ಈ ಕಳ್ಳಾಟ ಆಡ್ತಾ ಇದೆ.
ದೊಡ್ಡ ದೊಡ್ಡ ಟ್ರಾವೆಲ್ಸ್ ಗಳೇ ಗಾಡಿ ಬಿಟ್ಟರು ಓಡೋದು. ಇವತ್ತು ಮೆಜೆಸ್ಟಿಕ್ ಹೋಗಿ, ಗಾಂಧಿ ಬಜಾರ್ಗೆ ಹೋಗಿ, ಅಥವಾ ನಿಮ್ಗೆ ನಾಯಂಡಹಳ್ಳಿ ಹತ್ರ ಒಂದಷ್ಟು ಬಸ್ ಪಾರ್ಕಿಂಗ್ ಪ್ಲಾಟ್ ಗಳಿದಾವೆ, ಕೋಣನಗುಂಟೆ ಕ್ರಾಸ್ ಹತ್ರ ಒಂದಷ್ಟು ಪಾರ್ಕಿಂಗ್ ಜಾಗ ಇದೆ, ಜೆಪಿ ನಗರ ಹತ್ರ ಪಾರ್ಕಿಂಗ್ ಜಾಗ ಇದೆ, ಕೆಆರ್ಪುರಂ ಹತ್ರ ಜಾಗ ಪಾರ್ಕಿಂಗ್ ಮಾಡ್ಕೊಂಡಿರ್ತಾರೆ. ಅಲ್ಲಿ ಹೋಗಿ ಒಂದ್ಸರಿ ಚೆಕ್ ಮಾಡಿ. ಒಂದೇ ನಂಬರ್ ಅಲ್ಲಿ 5 ಬಸ್ಗಳು ಓಡಿಸ್ತಾ ಇರ್ತಾರೆ, ನಿಮ್ಗೆ ಗೊತ್ತೇ ಆಗಲ್ಲ. ಬೆಂಗಳೂರಿಂದ ಗೋವಾಗೆ ಹೋಗುತ್ತೆ ಒಂದು ಬಸ್ಸು, ಬೆಂಗಳೂರಿಂದ ತಮಿಳುನಾಡು ಕಡೆ ಹೋಗುತ್ತೆ ಒಂದು ಬಸ್ಸು, ಬೆಂಗಳೂರಿಂದ ಕೇರಳಕ್ಕೆ ಹೋಗುತ್ತೆ, ಇನ್ನೊಂದು ಆಂಧ್ರ ಕಡೆ ಹೋಗುತ್ತೆ, ಗೊತ್ತೇ ಆಗಲ್ಲ. 5 ಬಸ್ಗಳು ಓಡಾಡಿಸ್ತಾ ಇರ್ತಾರೆ. ಈ ಅಧಿಕಾರಿನ ಬೆಂಗಳೂರಿಗೆ ಕರೆಸ್ಬೇಕು, ಕರೆಸ್ಬಿಟ್ಟು ಇಲ್ಲೂ ರೈಡ್ ಮಾಡಿ ಅಂತ ಹೇಳ್ಬೇಕು. ಆಗ ನಿಮಗೆ ಟ್ರಾವೆಲ್ಸ್ ಅವರು ಪ್ರತಿಯೊಬ್ಬರ ಮುಖವಾಡ ಕಳಿಸುತ್ತೆ. ಇವತ್ತು ನೋಡಿ, ಅದೊಂದು ಖಾಸಗಿ ಬಸ್ಗಳು 2 ಒಳ್ಳೆ ಕೆಲಸ. ಅದೇ ರೀತಿ ಬೆಂಗಳೂರು ಕೂಡ ಇದಾಗಬೇಕು. ನಾವು ರೆಗ್ಯುಲರ್ ಚೆಕಿಂಗ್ ಮಾಡೋ ಸಮಯದಲ್ಲಿ ನಾವು ಈ ಬಸ್ಗಳನ್ನ ನಾವು ಚೆಕಿಂಗ್ ಮಾಡಿ ಅಂತ ನಾವು ಇನ್ಸ್ಪೆಕ್ಟರ್ಗಳಿಗೆ ತಿಳಿಸಿ ಒಂದು ಆದೇಶ ನೀಡಿರ್ತೇವೆ. ಅದು ಸ್ಕ್ವಾಡ್ ಆಗಿರುತ್ತೆ, JCT ಸ್ಕ್ವಾಡ್ ಅಂತ ನಾವು ಹಾಕಿರ್ತೀವಿ. ಇದರಲ್ಲಿ ನಮಗೆ ಈ ಕಾಂಟ್ರಾಕ್ಟ್ ಕ್ಯಾರೇಜ್ ಬಸ್ಗಳು ಎರಡು ಬಸ್ಗಳು ಒಂದೇ ನಂಬರ್ ಅನ್ನ ಡಿಸ್ಪ್ಲೇ ಮಾಡ್ಕೊಂಡು ಹೋಗ್ತಾ ಇದ್ದಾವೆ. ಅದರಲ್ಲಿ ಮುಖ್ಯವಾಗಿ ಅದರಲ್ಲಿ ಏನಂದ್ರೆ KL 05 R7522 ಅಂತ ಒಂದು ಬಸ್ ಸೇಮ್ ನಂಬರ್, ಇದೇ ನಂಬರ್ ಅನ್ನ ಇನ್ನೂ ಒಂದು ಬಸ್ ಅಲ್ಲಿ ಹಾಕಿದ್ದಾರೆ. ಎರಡೂ ಕೂಡ ಕಾಂಟ್ರಾಕ್ಟ್ ಕ್ಯಾರೇಜ್ ಬಸ್ ಆಗಿದೆ. ನಾವು ಇದನ್ನ ಚೆಕಿಂಗ್ ಮಾಡೋ ಸಮಯದಲ್ಲಿ ನಮ್ಮ ಸಿಬ್ಬಂದಿಯವರಾಗಿರುವಂತ ಶ್ರೀಮತಿ ಪೂಜಾ ಮತ್ತೆ ಮುನಿಕೃಷ್ಣ ಅವರು ಇಬ್ರು ಕೂಡ ಅಲ್ಲಿ ನಿನ್ನೆ ಭಾನುವಾರ ರಾತ್ರಿ ಚೆಕಿಂಗ್ ಮಾಡೋ ಸಮಯದಲ್ಲಿ ಈ 2 ಬಸ್ಗಳು ಆರ್ಟಿಒ ಅಧಿಕಾರಿಗಳ ಕಣ್ಣಿಗೆ ಮಣ್ಣೆರಚಿ ಬಸ್ಗಳು ಸಂಚಾರ ಮಾಡ್ತಾ ಇದೆ. ಒಂದೇ ನಂಬರ್ ಪ್ಲೇಟ್ನ 2 ಬಸ್ಗಳನ್ನ ಈಗ ಸೀಸ್ ಮಾಡಿದ್ದಾರೆ. ಕೆಜಿಎಫ್ ತಾಲೂಕು ಕೋಟಿಲಿಂಗೇಶ್ವರದ ಬಳಿ ಒಂದು ಬಸ್ ಅನ್ನ ವಶಕ್ಕೆ ಪಡೆದಿದ್ದಾರೆ. ಮತ್ತೊಂದು ಬಸ್ ಅನ್ನ ಮಾಲೂರು ತಾಲೂಕು ಹೊಸೂರು ಬಳಿ ವಶಕ್ಕೆ ಪಡೆದಿದ್ದಾರೆ, ಸೀಸ್ ಮಾಡಿದ್ದಾರೆ. ಜಿಎಂಜಿ ಟ್ರಾವೆಲ್ಸ್ ಹೆಸರಿನ 2 ಖಾಸಗಿ ಬಸ್ಗಳು ಒಂದೇ ನಂಬರ್ ಪ್ಲೇಟ್, ಒಂದೇ ನಂಬರ್ಗಳನ್ನು ಹಾಕೊಂಡಿದ್ರು. 2 ಬಸ್ಗೂ ಒಂದೇ ನಂಬರ್ ಪ್ಲೇಟ್. KL 05 R7522 ಅನ್ನುವಂತಹ ನಂಬರ್ ಪ್ಲೇಟ್. 2 ಬಸ್ಗೂ ಒಂದೇ ನಂಬರ್. ಆ 2 ಬಸ್ ಅನ್ನ ಈಗ ವಶಕ್ಕೆ ಪಡೆದಿದ್ದಾರೆ, ಸೀಸ್ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಸಾರಿಗೆ ಇಲಾಖೆಯ ಜಂಟಿ ಆಯುಕ್ತ ಆಗಿರುವಂತಹ ಗಾಯತ್ರಿ ದೇವಿ ಅವರ ನೇತೃತ್ವದಲ್ಲಿ ಸೀಸ್ ಮಾಡಲಾಗಿದೆ. ಆರ್ಟಿಒ ಅಧಿಕಾರಿಗಳ ಕಣ್ಣಿಗೆ ಮಣ್ಣೆರಚಿ 2 ಬಸ್ಗಳು ಸಂಚಾರ ಮಾಡ್ತಾ ಇದ್ವು. ಅದು ಅವ್ರ ಗಮನಕ್ಕೆ ಬಂದಿದೆ. ಆನಂತರ ಆಕ್ಷನ್ ತಗೊಂಡಿದ್ದಾರೆ. 2 ಬಸ್ಗಳನ್ನು ಈಗ ವಶಕ್ಕೆ ಪಡೆದಿದ್ದಾರೆ, ಸೀಸ್ ಮಾಡಿದ್ದಾರೆ. ಒಂದೇ ನಂಬರ್ನ 2 ಬಸ್ಗಳು. ಸೀಸ್ ಮಾಡಿರುವಂತಹ ಬಸ್ಗಳನ್ನ ಗಮನಿಸ್ತಾ ಇಲ್ಲ, ತೋರಿಸಿಲ್ಲ, ಗಾಡಿ ಬಿಟ್ಟರು ಓಡೋದ್ರು, ಸೈನ್ ಕೂಡ ಮಾಡಿಲ್ಲ, ರಿಜೆಕ್ಟೆಡ್. ಇವರನ್ನ ಈ ಅಧಿಕಾರಿನ ಬೆಂಗಳೂರಿಗೆ ಕರೆಸ್ಕೋಬೇಕು. ಒಂದೇ ನಂಬರ್ನ 2 ಬಸ್ಗಳನ್ನ ಸೀಸ್ ಮಾಡಿದ್ದಾರೆ. ನಿಮ್ಗೆ ಬೆಂಗಳೂರಲ್ಲಿ 100 ಬಸ್ಗಳು ಸಿಗ್ತವೆ. ನಾನೇ ಹೇಳಿದ್ದೆ, ಸಣ್ಣ ಸಣ್ಣ ಟ್ರಾವೆಲ್ಸ್ ಗಳ ಮೇಲೆ ನೀವು ಮಾಡ್ತಿದ್ದೀರಿ, ಒಳ್ಳೇದೇ ಕ್ರಮ. ಬೆಂಗಳೂರಿಗೆ ಬನ್ನಿ. ದೊಡ್ಡ ದೊಡ್ಡ ಟ್ರಾವೆಲ್ಸ್ ಗಳೇ ಇವತ್ತು ಈ ಕಳ್ಳಾಟ ಆಡ್ತಾ ಇದೆ. ದೊಡ್ಡ ದೊಡ್ಡ ಟ್ರಾವೆಲ್ಸ್ ಗಳೇ ಇವತ್ತು ಮೆಜೆಸ್ಟಿಕ್ ಹೋಗಿ, ಗಾಂಧಿ ಬಜಾರ್ಗೆ ಹೋಗಿ, ಅಥವಾ ನಿಮ್ಗೆ ನಾಯಂಡಹಳ್ಳಿ ಹತ್ರ ಒಂದಷ್ಟು ಬಸ್ ಪಾರ್ಕಿಂಗ್ ಪ್ಲಾಟ್ ಗಳಿದಾವೆ, ಕೋಣನಗುಂಟೆ ಕ್ರಾಸ್ ಹತ್ರ ಒಂದಷ್ಟು ಪಾರ್ಕಿಂಗ್ ಜಾಗ ಇದೆ, ಜೆಪಿ ನಗರ ಹತ್ರ ಪಾರ್ಕಿಂಗ್ ಜಾಗ ಇದೆ, ಕೆಆರ್ಪುರಂ ಹತ್ರ ಜಾಗ ಪಾರ್ಕಿಂಗ್ ಮಾಡ್ಕೊಂಡಿರ್ತಾರೆ. ಅಲ್ಲಿ ಹೋಗಿ ಒಂದ್ಸರಿ ಚೆಕ್ ಮಾಡಿ. ಒಂದೇ ನಂಬರ್ ಅಲ್ಲಿ 5 ಬಸ್ಗಳು ಓಡಿಸ್ತಾ ಇರ್ತಾರೆ, ನಿಮ್ಗೆ ಗೊತ್ತೇ ಆಗಲ್ಲ. ಬೆಂಗಳೂರಿಂದ ಗೋವಾಗೆ ಹೋಗುತ್ತೆ ಒಂದು ಬಸ್ಸು, ಬೆಂಗಳೂರಿಂದ ತಮಿಳುನಾಡು ಕಡೆ ಹೋಗುತ್ತೆ ಒಂದು ಬಸ್ಸು, ಬೆಂಗಳೂರಿಂದ ಕೇರಳಕ್ಕೆ ಹೋಗುತ್ತೆ, ಇನ್ನೊಂದು ಆಂಧ್ರ ಕಡೆ ಹೋಗುತ್ತೆ, ಗೊತ್ತೇ ಆಗಲ್ಲ. 5 ಬಸ್ಗಳು ಓಡಾಡಿಸ್ತಾ ಇರ್ತಾರೆ. ಈ ಅಧಿಕಾರಿನ ಬೆಂಗಳೂರಿಗೆ ಕರೆಸ್ಬೇಕು, ಕರೆಸ್ಬಿಟ್ಟು ಇಲ್ಲೂ ರೈಡ್ ಮಾಡಿ ಅಂತ ಹೇಳ್ಬೇಕು. ಆಗ ನಿಮಗೆ ಟ್ರಾವೆಲ್ಸ್ ಅವರು ಪ್ರತಿಯೊಬ್ಬರ ಮುಖವಾಡ ಕಳಿಸುತ್ತೆ. ಇವತ್ತು ನೋಡಿ, ಅದೊಂದು ಖಾಸಗಿ ಬಸ್ಗಳು 2 ಒಳ್ಳೆ ಕೆಲಸ. ಅದೇ ರೀತಿ ಬೆಂಗಳೂರು ಕೂಡ ಇದಾಗಬೇಕು. ನಾವು ರೆಗ್ಯುಲರ್ ಚೆಕಿಂಗ್ ಮಾಡೋ ಸಮಯದಲ್ಲಿ ನಾವು ಈ ಬಸ್ಗಳನ್ನ ನಾವು ಚೆಕಿಂಗ್ ಮಾಡಿ ಅಂತ ನಾವು ಇನ್ಸ್ಪೆಕ್ಟರ್ಗಳಿಗೆ ತಿಳಿಸಿ ಒಂದು ಆದೇಶ ನೀಡಿರ್ತೇವೆ. ಅದು ಸ್ಕ್ವಾಡ್ ಆಗಿರುತ್ತೆ, JCT ಸ್ಕ್ವಾಡ್ ಅಂತ ನಾವು ಹಾಕಿರ್ತೀವಿ. ಇದರಲ್ಲಿ ನಮಗೆ ಈ ಕಾಂಟ್ರಾಕ್ಟ್ ಕ್ಯಾರೇಜ್ ಬಸ್ಗಳು 2 ಬಸ್ಗಳು ಒಂದೇ ನಂಬರ್ ಅನ್ನ ಡಿಸ್ಪ್ಲೇ ಮಾಡ್ಕೊಂಡು ಹೋಗ್ತಾ ಇದ್ದಾವೆ. ಅದರಲ್ಲಿ ಮುಖ್ಯವಾಗಿ ಅದರಲ್ಲಿ ಏನಂದ್ರೆ KL 05 R7522 ಅಂತ ಒಂದು ಬಸ್ ಸೇಮ್ ನಂಬರ್, ಇದೇ ನಂಬರ್ ಅನ್ನ ಇನ್ನೂ ಒಂದು ಬಸ್ ಅಲ್ಲಿ ಹಾಕಿದ್ದಾರೆ. 2 ಕೂಡ ಕಾಂಟ್ರಾಕ್ಟ್ ಕ್ಯಾರೇಜ್ ಬಸ್ ಆಗಿದೆ. ನಾವು ಇದನ್ನ ಚೆಕಿಂಗ್ ಮಾಡೋ ಸಮಯದಲ್ಲಿ ನಮ್ಮ ಸಿಬ್ಬಂದಿಯವರಾಗಿರುವಂತ ಶ್ರೀಮತಿ ಪೂಜಾ ಮತ್ತೆ ಮುನಿಕೃಷ್ಣ ಅವರು ಇಬ್ರು ಕೂಡ ಅಲ್ಲಿ ನಿನ್ನೆ ಭಾನುವಾರ ರಾತ್ರಿ ಚೆಕಿಂಗ್ ಮಾಡೋ ಸಮಯದಲ್ಲಿ ಈ 2 ಬಸ್ಗಳು